Alright. ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ಅಭಿಷೇಕ್. ಐ ವಿಲ್ ಕಮ್ ಬ್ಯಾಕ್ ಟು ಯು ಅಗೈನ್. ನಮ್ಮ ಇನ್ನೋರ್ವ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಧರ್ಮಸ್ಥಳದಲ್ಲಿ ಸ್ಥಳೀಯವಾಗಿ ಬೇರೆ ಏನಾದ್ರೂ ಮಹತ್ವದ ಮಾಹಿತಿ ಲಭ್ಯವಾಗಿದೆಯಾ? ಜೊತೆಗೆ ಇನ್ನೇನಾದ್ರೂ ಡೆವಲಪ್ಮೆಂಟ್ ಆಗಿದೆಯಾ? ಇವತ್ತಿನ ಉತ್ಖನನ ಯಾವ ರೀತಿಯಲ್ಲಿ ಸಾಗಬಹುದು ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಇವತ್ತಿನ ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಆತ SIT ವಿಚಾರಣೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಹೇಳಿದ್ದ. ಅಂದ್ರೆ ನನಗೆ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿರುವಂತದ್ದು 9 ಮತ್ತು 13ನೇ ಪಾಯಿಂಟ್ ಅಂತ. ಹೀಗಾಗಿ ಈ ಒಂದು 9ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಮಹತ್ವ ಪಡೆದುಕೊಂಡಿರುವಂತದ್ದು. ಮೊನ್ನೆ 5 ಪಾಯಿಂಟ್ನವರೆಗೆ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕದ ಇರುವಂತಹ ಸಂದರ್ಭದಲ್ಲೂ ಕೂಡ ಆತ ಹೇಳಿರುವಂತದ್ದು ನೇರವಾಗಿ 9ಕ್ಕೆ ಹೋಗು, ಅಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿದ್ದ. ಆದ್ರೆ AC ಆದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಆತನಿಗೆ ಹೇಳಿದ್ರು, ಅಂದ್ರೆ ಹೀಗೆ ನೇರವಾಗಿ 9ಕ್ಕೆ ಹೋಗೋಕೆ ಸಾಧ್ಯ ಇಲ್ಲ, ಅದು ಸೀರಿಯಲ್ ವೈಸೇ ಆ ಒಂದು ನಂಬರ್ ನಲ್ಲಿ ಉತ್ಖನನ ನಡೆಸುವುದಂತ ಹೇಳಿದ್ರು. ಹೀಗಾಗಿ ಆ ಬಳಿಕ ಉತ್ಖನನ ಸೀರಿಯಲ್ ವೈಸ್ ಆಗಿ ನಡೆದಿರುವಂತದ್ದು. ಇವತ್ತು 9ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೀತಾ ಇರುವಂತದ್ದು. ಅದು ಇರುವಂತದ್ದು ಉಜಿರೆ ಮಾರ್ಗವಾಗಿ ಬರುವಾಗ ನೇತ್ರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತಹ ಬ್ರಿಡ್ಜ್ ಇದೆ. ಬ್ರಿಡ್ಜ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ನಲ್ಲಿ ಸಿಗುವಂತದ್ದು, ಅಂದ್ರೆ ಸ್ನಾನಘಟ್ಟಕ್ಕಿಂತಲೂ ಹಿಂದೆ ನೇತ್ರಾವತಿ ಬ್ರಿಡ್ಜ್ ಗಿಂತಲೂ ಮುಂದೆ ಇರುವಂತಹ ಪಾಯಿಂಟ್ ಅದು. ನೇತ್ರಾವತಿ ನದಿ ತೀರದಲ್ಲಿ ಒಂದು ದೊಡ್ಡದಾದಂತಹ ಕಾಡು ಪ್ರದೇಶ ಇದೆ. ಕಾಡು ಪ್ರದೇಶದ ಇಳಿಜಾರಿನಲ್ಲಿ ಅದು ಇರುವಂತದ್ದು, ರಸ್ತೆಯ ಪಕ್ಕದಲ್ಲೇ ಇರುವಂತದ್ದು. ಹೀಗಾಗಿ ಪರದೆ ಕಟ್ಟಿ ಈಗಾಗಲೇ ಉತ್ಖನನ ನಡೀತಾ ಇರುವಂತದ್ದು. 12 ಗಂಟೆ ಸುಮಾರಿಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಆರಂಭ ಆಗಿರುವಂತದ್ದು. ಸರಿಸುಮಾರು 1 ಗಂಟೆ ಆಗ್ತಾ ಬಂತು. ಆದ್ರೆ ಇದುವರೆಗೆ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು ಉತ್ಖನನದ ಜೊತೆಗೆ ಮತ್ತೊಂದು ವಿಚಾರ ಅಂದ್ರೆ ಉತ್ಖನನದ ಜೊತೆಗೆ ತನಿಖೆಯೂ ಕೂಡ ನಡೀತಾ ಇರುವಂತದ್ದು. ಒಂದು SIT ಟೀಮ್ ಏನಿದೆ ಅದು ಉತ್ಖನನದ ಪ್ರೊಸೆಸ್ ಅನ್ನು ನೋಡಿಕೊಂಡ್ರೆ, ಮತ್ತೊಂದು SIT ಟೀಮ್ ಈಗಾಗಲೇ ಆ ತನಿಖೆಯ ಮುಂದಿನ ಭಾಗಗಳನ್ನು ಕೂಡ ನೋಡ್ತಾ ಇರುವಂತದ್ದು. ಈಗಾಗಲೇ ಧರ್ಮಸ್ಥಳ ಪೊಲೀಸ್ ಠಾಣೆ ಹಾಗೂ ಬೆಳ್ತಂಗಡಿ ಠಾಣೆಯಿಂದ ಇಲ್ಲಿ ದಾಖಲಾದಂತಹ, ಅಂದ್ರೆ ಧರ್ಮಸ್ಥಳದಲ್ಲಿ ಏನು ಪ್ರದೇಶದಲ್ಲಿ ದಾಖಲಾದಂತಹ ಒಂದಷ್ಟು ಪ್ರಕರಣಗಳ ಮಾಹಿತಿಯನ್ನು ಈಗಾಗಲೇ SITಗೆ ನೀಡಿದ್ದಾರೆ. ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಇರುವಂತಹ ದಾಖಲೆಗಳು, ಅಂದ್ರೆ ಇಲ್ಲೇ ಏನು ಧರ್ಮಸ್ಥಳ ಗ್ರಾಮದಲ್ಲಿ ಸಾವನ್ನಪ್ಪಿರುವಂತಹ, ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡವರು, ಜೊತೆಗೆ ಏನು ಆಕಸ್ಮಿಕವಾಗಿ ನದಿಗೆ ಬಿದ್ದವರು, ಈ ರೀತಿಯಾದಂತಹ ಒಂದಷ್ಟು ದಾಖಲೆ ಪಂಚಾಯತ್ ನಲ್ಲೂ ಕೂಡ ಇರುವಂತದ್ದು. ಅದನ್ನು ಅವರೇ ಈಗಾಗಲೇ ತಿಳಿಸಿರುವಂತದ್ದು. ಅಂದ್ರೆ SIT ತನಿಖೆಗೂ ಮುಂಚೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅದರಲ್ಲೂ ಕೂಡ ಹೇಳಿದ್ರು, ಏನು 1980ರ ಬಳಿಕ ಈ ರೀತಿಯಾದಂತಹ ಸಾವುಗಳೇನಾಗಿದೆ ಅದರ ಸಂಪೂರ್ಣವಾದಂತಹ ದಾಖಲೆ ನಮ್ಮಲ್ಲಿ ಇದೆ ಅಂತ ಹೇಳಿದ್ರು. ಹೀಗಾಗಿ ಅದನ್ನು ಕೂಡ ನಿನ್ನೆ ಸಂಜೆ ವೇಳೆಗೆ SIT ಅಧಿಕಾರಿಗಳು ಪಡೆದುಕೊಂಡಿದ್ರು. ಹೀಗಾಗಿ ಆ ಒಂದು ದಾಖಲೆಗಳ ಪರಿಶೀಲನೆ ಈಗಾಗಲೇ ನಡೀತಾ ಇರುವಂತದ್ದು. ಒಂದು ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣಗಳ ದಾಖಲಾದ್ರೆ, ಮತ್ತೊಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ, ಜೊತೆಗೆ ಏನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಇರುವಂತಹ ಒಂದಷ್ಟು ಪ್ರಕರಣ, ಈ ದಾಖಲೆಗಳನ್ನು ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಿದೆ. ಈ ದಾಖಲೆಗಳು ಏನಿದ್ದಾವೆ ಇವುಗಳನ್ನು ತುಲನೆ ಮಾಡಿ ಕೂಡ ನೋಡಲಾಗ್ತಿದೆ. ಒಂದು ದಾಖಲೆ ಮತ್ತು ಮತ್ತೊಂದು ದಾಖಲೆ ಏನಿದೆ ಇವುಗಳಿಗೆ ಸಾಮ್ಯತೆ ಇದೆಯಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಜೊತೆಗೆ ಮೊನ್ನೆ 6ನೇ ಪಾಯಿಂಟ್ ಏನಿದೆ ಅದರಲ್ಲಿ ಒಂದಷ್ಟು ಕಳೆಬರ ಸಿಕ್ಕಿತ್ತು. ಹೀಗಾಗಿ ಆ ಒಂದು ಪಾಯಿಂಟ್ಗೆ ಸಂಬಂಧಿಸಿದಂತೆ ಏನಾದ್ರೂ ದಾಖಲೆಗಳು ಇದೆಯಾ, ಆ ಒಂದು ಪಾಯಿಂಟ್ಗೆ ಸಂಬಂಧಿಸಿದಂತೆ ಒಂದಷ್ಟು ಏನಾದ್ರೂ ಪ್ರಕರಣ ದಾಖಲಾಗಿದೆಯಾ ಎನ್ನುವ ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇರುವಂತದ್ದು. ಹೀಗಾಗಿ ಒಂದು ಕಡೆ ಉತ್ಖನನದ ಪ್ರೊಸೆಸ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ತನಿಖೆಗಳು ಕೂಡ ನಡೀತಾ ಇರುವಂತದ್ದು. ಇದರ ಜೊತೆಗೆ ಮಹತ್ವದಾದಂತಹ ಮತ್ತೊಂದು ವಿಚಾರ ಏನಂದ್ರೆ, ಈ ಒಂದು SIT ಯಾವಾಗ ಫಾರ್ಮೇಶನ್ ಆಯಿತು ಆ ನಂತರದಲ್ಲಿ ಒಂದಷ್ಟು ವಕೀಲರು ಒಂದಷ್ಟು ಆಗ್ರಹವನ್ನು ಕೂಡ ಮಾಡಿದ್ರು. ಅಂದ್ರೆ ಕೆಲವರಿಗೆ ನೇರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗಾಗ್ಲಿ ಅಥವಾ ಬೆಳ್ತಂಗಡಿ ಠಾಣೆಗಾಗ್ಲಿ ಬಂದು ದೂರು ನೀಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವರು ಈ ರೀತಿಯಾಗಿ ದೂರು ನೀಡುವುದಕ್ಕೆ ಹಿಂಜರಿತಾರೆ. ಅವರಿಗೋಸ್ಕರವಾಗಿ ಸಹಾಯವಾಣಿ ತೆರಿಬೇಕು ಅನ್ನುವಂತ ಆಗ್ರಹ ಕೇಳಿ ಬಂದಿತ್ತು. ಅಂದ್ರೆ ಸಹಾಯವಾಣಿ SIT ವತಿಯಿಂದ ತೆರೆದ್ರೆ ಆ ಸಹಾಯವಾಣಿಗೆ ಒಂದಷ್ಟು ದೂರುಗಳ ಕರೆ ಬರಬಹುದು ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬಂದಿದ್ದು. ಅದರಂತೆ ಮೊನ್ನೆ ತಾನೇ ಮಲ್ಲಿಕಟ್ಟೆ SIT ಕಚೇರಿಯಲ್ಲಿ ಸಹಾಯವಾಣಿ ತೆರೆದಿದ್ರು. ಅಂದ್ರೆ ಆ ಒಂದು ಸಹಾಯವಾಣಿಯ ನಂಬರ್ ಕೂಡ ನೀಡಿದ್ರು. ಜೊತೆಗೆ ಇಮೇಲ್ ಅನ್ನು ಕೂಡ ಏನು SIT ಹಂಚಿಕೊಂಡಿತ್ತು. ಈಗ ಆ ಒಂದು ಸಹಾಯವಾಣಿಗೆ ಒಂದಷ್ಟು ಕರೆಗಳು ಬರ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಅಂದ್ರೆ ಆ ಒಂದು SIT ನಂಬರ್ಗೆ
ಕೆಲವೊಂದಿಷ್ಟು ಮಂದಿ ಫೋನ್ ಮಾಡಿ ತಮ್ಮ ಹೆಸರನ್ನು ಹೇಳಲು ಇಚ್ಛಿಸದೆ ಒಂದಷ್ಟು ದೂರುಗಳನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಒಟ್ಟಿನಲ್ಲಿ 5ನೇ ದಿನದ ಉತ್ಖನನ ಪ್ರಕ್ರಿಯೆ ಇದು. 5ನೇ ದಿನದಲ್ಲಿ ಬಹಳಷ್ಟು ಅಂದ್ರೆ ಬಹಳಷ್ಟು ಕುತೂಹಲ ಇರುವಂತಹ ಪ್ರಕರಣ ಇದು, ಅಂದ್ರೆ ಪಾಯಿಂಟ್ ಇದು. ಈ ಒಂದು ಪಾಯಿಂಟ್ ನಲ್ಲಿ ಆತ ಸಿಗುತ್ತೆ ಅನ್ನುವಂತ ಬಹಳಷ್ಟು ವಿಶ್ವಾಸವನ್ನ ವಕೀಲರು ಜೊತೆಗೆ ಎಸ್ಐಟಿ ಮುಂದೆ ಕೂಡ ಹಂಚಿಕೊಂಡಿದ್ದ. ಹಾಗಾಗಿ ಈಗಾಗಲೇ 9ನೇ ಪಾಯಿಂಟ್ ನ ಉತ್ಖನನ ನಡೀತಾ ಇರುವಂತದ್ದು. ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ಗೌಪ್ಯತೆಯಿಂದ ನಡೀತಾ ಇರುವಂತದ್ದು. 6ನೇ ಪಾಯಿಂಟ್ ನ ಉತ್ಖನನ ಎಲ್ರಿಗೂ ಕಾಣಿಸಿಕೊಂಡಿತ್ತು. ಬಹಳಷ್ಟು ಜನ ಕುತೂಹಲಿಗರು ಬಂದು ನೋಡ್ತಾ ಇದ್ರು. ಆದ್ರೆ ಇವತ್ತಿನ ಪಾಯಿಂಟ್ ನ ಹತ್ತಿರಕ್ಕೆ ಯಾರನ್ನು ಬಿಡ್ತಾ ಇಲ್ಲ. ಜೊತೆಗೆ ಮಾಧ್ಯಮಗಳ ಕಣ್ಣಿಗೂ ಕೂಡ ಈ ಒಂದು ಪಾಯಿಂಟ್ ನ ಉತ್ಖನನ ಕಾಣಿಸಿಕೊಳ್ಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಪರದೆಯನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಅಲ್ಲಿಗೆ ತೆರಳುವಂತ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಯಾರು ಕೂಡ ಮೊಬೈಲ್ ಅನ್ನು ಬಳಸಬಾರದು ಅಂತ ಸೂಚನೆ ನೀಡಿದ್ದಾರೆ. ಜೊತೆಗೆ ಇವತ್ತು ಪ್ರಮುಖವಾಗಿ ವಕೀಲರನ್ನು ಕೂಡ ಒಂದು ಉತ್ಖನನ ಸಂದರ್ಭದಲ್ಲಿ ಬರೋದಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ದಿನೇಶ್ ಅವರಿಂದ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಆದ್ರೆ ವೀಕ್ಷಕರೇ, ಈ ಧರ್ಮಸ್ಥಳದ ಉತ್ಖನನ ಕೇಸಲ್ಲಿ ಬೇರೆ ಎಲ್ಲೂ ಸಿಕ್ಕದ ಮೇಜರ್ ಟ್ವಿಸ್ಟ್, ಬೇರೆ ಎಲ್ಲೂ ಇಲ್ಲದ ಮೇಜರ್ ಅಪ್ಡೇಟ್ ನಾವು ಕೊಡ್ತಾ ಇದ್ದೀವಿ. ಅಲ್ಲಿನ ಸ್ಥಳೀಯರು ಕೊಟ್ಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ, ಅವರು ಬಹಳ ವರ್ಷಗಳ ಕಾಲ ಅದನ್ನ ನೋಡಿರ್ತಕ್ಕಂತಹ ಒಂದು ಮಾಹಿತಿ, ಜೊತೆಗೆ ಈ ನದಿ ತೀರದಲ್ಲಿ ಸಿಕ್ಕಿರ್ತಕ್ಕಂತಹ ಶವಗಳು ಯಾರದ್ದು, ಈ ಮುಸುಕುಧಾರಿ ಮಾಡ್ತಾ ಇರುವಂತಹ ಆರೋಪಗಳಿಗೆ ತಾರ್ಕಿಕ ಉತ್ತರ ಏನು ಅನ್ನುವಂಥದ್ದು ಬಹಳ ಮಹತ್ವದ ವಿಚಾರ. ಸೊ ಏನ್ ಹೇಳ್ತಾರೆ ಸ್ಥಳೀಯರು? ಬಿಗ್ ಸ್ಟೋರಿ ಇದು, ಬೇರೆಲ್ಲೂ ಇಲ್ಲದ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇರ್ತಕ್ಕಂಥದ್ದು. ಈ ನದಿ ತೀರದ ಹೆಣಗಳ ಹಿಂದಿನ ರಹಸ್ಯ ಒಂದಷ್ಟು ಮಟ್ಟಿಗೆ ಬಯಲಾಗಿರ್ತಕ್ಕಂಥದ್ದು. ಯಾವ ಹೆಣಗಳು ಹಾಗಾದ್ರೆ ಇದು? ಉತ್ಖನನದಲ್ಲಿ ಸಿಗ್ತಾ ಇರೋ ದೇಹಗಳು ಯಾರದ್ದು? ಮುಸುಕುಧಾರಿ ಆರೋಪಗಳಿಗೆ ತಾರ್ಕಿಕ ಉತ್ತರ ನೋಡಿ. ಇಲ್ಲಿ ಸ್ನಾನ ಘಟ್ಟದಲ್ಲಿ ಹಲವು ವರ್ಷಗಳಿಂದ ಸ್ನಾನಘಟ್ಟದ ಎದುರೇ ವಾಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಕೊಡ್ತಾ ಇರ್ತಕ್ಕಂಥ ಉತ್ತರ. ನೇತ್ರಾವತಿ ನದಿ ತೀರದ ನಿವಾಸಿ ಅವಿನಾಶ್ ಅವರು ಒಂದಷ್ಟು ಮಾಹಿತಿಯನ್ನ, ಪ್ರಮುಖ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಸ್ಥಳೀಯ ನಿವಾಸಿ, ನದಿ ತೀರದ ಸ್ಥಳೀಯ ನಿವಾಸಿ ಅವಿನಾಶ್ ಅವರು ಮಾತನಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ. ಮನೆ ಮುಂದೆ ಹೆಣ ತೇಲಿ ಬಂದದ್ದನ್ನ ನಾನು ನೋಡಿದ್ದೀನಿ, ಸಾಕಷ್ಟು ಬಾರಿ ನೋಡಿದ್ದೀನಿ. ನದಿ ಸ್ನಾನ ಘಟ್ಟದಲ್ಲಿ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ನದಿ ತೀರದ ನಿವಾಸಿ ಅವಿನಾಶ್ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಉತ್ಖನನದಲ್ಲಿ ಸಿಕ್ಕಿದ್ದು ಕೊಲೆಯಾದವರದ್ದೆಲ್ಲ ಅಲ್ಲ, ಅವರೆಲ್ಲ ಆತ್ಮಹತ್ಯೆ ಮಾಡಿಕೊಂಡವರ ಕಳೆಬರಗಳು ಅಲ್ಲೇ ಹೂಳಲಾಗಿದೆ. ಅವಿನಾಶ್ ಅವರು ಹೇಳಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ತನಿಖೆಯ ಜೊತೆಗೆ ಉತ್ಖನನವನ್ನು ಕೂಡ ನಡೆಸ್ತಾ ಇದ್ದಾರೆ. ಸೀರಿಯಲ್ ವೈಸ್ ಆಗಿ ಉತ್ಖನನ ಪ್ರಕ್ರಿಯೆಯನ್ನು ನಡೆಸ್ತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ನೇತ್ರಾವತಿ ನದಿ ಆ ಭಾಗದಲ್ಲಿ ಮಣ್ಣು ಕಾಣಿಸ್ತಾ ಇಲ್ಲ, ಅಲ್ಲಿ ನಿನ್ನೆ ಉತ್ಖನನ ನಡೆದಿತ್ತು. ಅದು 8ನೇ ಪಾಯಿಂಟ್ ಇದ್ದಂತದ್ದು. ಅಂದ್ರೆ ಆ ವ್ಯಕ್ತಿ ಏನಿದ್ದಾನೆ ಆತ 13 ಪಾಯಿಂಟ್ಗಳನ್ನು ಈಗಾಗಲೇ ಗುರುತಿಸಿರುವಂತದ್ದು. ಗುರುತಿಸಿದ್ರಲ್ಲಿ ಅದು ಇರುವಂತದ್ದು 8ನೇ ಪಾಯಿಂಟ್ ಏನು ರಸ್ತೆ ಪಕ್ಕದಲ್ಲಿ ಇರುವ ಕಾರಣವಾಗಿ ಸಾಕಷ್ಟು ಮಂದಿ ಅದನ್ನ ನಿನ್ನೆ ಕುತೂಹಲದಿಂದ ನೋಡ್ತಾ ಇದ್ರು. ಜೊತೆಗೆ 8ನೇ ಪಾಯಿಂಟ್ ನ ಅಪೋಸಿಟ್ ನಲ್ಲಿ ಈ ಒಂದು ಮನೆ ಇರುವಂತದ್ದು. ಇದು ಅವಿನಾಶ್ ಅವರಿಗೆ ಸೇರಿದಂತ ಮನೆ. ಈ ರೀತಿಯಾಗಿ ಏನು ನದಿಯಲ್ಲಿ ತೇಲ್ಕೊಂಡು ಬರ್ತಾ ಇದ್ದಂತ ಶವಗಳನ್ನ, ಜೊತೆಗೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದದನ್ನ ಅವಿನಾಶ್ ಅವರು ಕಣ್ಣಾರೆ ನೋಡಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಬನ್ನಿ ಅವ್ರ ಜೊತೆನೆ ಮಾತಾಡಿಸ್ತಾ ಹೋಗೋಣ. ಇಲ್ಲಿ ಈಗ ಉತ್ಖನನ ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇದೆ. ನೀವು ಈ ಮನೆಯಲ್ಲಿ ಸಾಕಷ್ಟು ವರ್ಷಗಳಿಂದ ವಾಸಿಸ್ತಾ ಇದ್ದೀರಾ, ನೀವು ನೋಡಿದ್ರ ಅಂದ್ರೆ ಈ ರೀತಿಯಾಗಿ ನದಿಯಲ್ಲಿ ಶವಗಳು ತೇಲ್ಕೊಂಡು ಬರುವಂತದ್ದು ಇದೆಲ್ಲ ನೋಡಿದ್ರೆ ಹೇಗೆ ಅಂತ? ನೋಡಿದ್ದೇವೆ, ನಾವು ಅನೇಕ ನೋಡಿದ್ದೇವೆ. ನಾವಂದ್ರೆ ಇಲ್ಲಿ ನಮ್ಮ ಅಜ್ಜನ ಕಾಲದಿಂದ ಒಂದು 1960ರಿಂದ ಹಿಂದೆನೆ ನಾವು ಇಲ್ಲಿ ನಮ್ಮ ಅಜ್ಜನ ಕಾಲದಿಂದ ಇಲ್ಲಿ ಇದ್ದವರು. ಹಾಗೆ ಇಲ್ಲಿ ಕೆಲವೆಲ್ಲ ಮೇಲ್ಕಡೆ ಬಿದ್ದವರು ಹೆಣ ಬಿದ್ದದ್ದೆಲ್ಲ ಬರ್ತದೆ, ಇಲ್ಲಿ ತೇಲ್ಕೊಂಡು ಬರ್ತದೆ, ಇಲ್ಲ ಅಂತೇನಿಲ್ಲ. ಮತ್ತೆ ಹೊರಗಡೆ ಆ ಕಡೆ ನೋಡಿ ಕಾಡಿದೆ ಅಲ್ವಾ, ಅಲ್ಲೆಲ್ಲ ಕೆಲವೆಲ್ಲ ಹೋಗಿ ಸುಸೈಡ್ ಎಲ್ಲ ಮಾಡ್ಕೊಳ್ಳುವಂತದ್ದಿದೆ. ಕೆಲವು ನೋಡಿ ಬದುಕಿಸಿದ್ದು ಇದೆ ಅಂತ ಕೆಲವು ಘಟನೆಗಳು ಇದೆ. ಇಲ್ಲೆಲ್ಲ ಯಾರಾದ್ರೂ ಜನಗಳಿದ್ರೆ ಯಾರಾದ್ರೂ ನೋಡಿದ್ರೆ ಬೊಬ್ಬೆ ಹೊಡಿತಾರೆ ನೀರಿಗೆಲ್ಲ ಬಿದ್ರೆ. ಆಗ ಯಾರಾದ್ರೂ ಬಂದು ಇಲ್ಲಿ ಮೊದಲೆಲ್ಲ ಗಾಡಿ ತೊಳೆಯೋರೆಲ್ಲ ಇರ್ತಿದ್ರು.
ಅವರು ಇಲ್ಲಿ ಸಾರ್ವಜನಿಕರು ನಾವೆಲ್ಲ ಯಾರಾದ್ರೂ ಇದ್ರೆ ಎಲ್ಲರೂ ಇಲ್ಲಿ ಆದಷ್ಟು ಬದುಕಿಸುವ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಅಂದ್ರೆ ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಇಂದನೇ ಹಾರ್ತಿದ್ರೆ ಹೇಗೆ ಅಂತ? ಬ್ರಿಡ್ಜ್ ಇಂದ ಹಾರಿದ್ದು ಇದೆ, ಕೆಳಗೆ ಹೋಗಿ ಹಾರಿದ್ದು ಇದೆ, ಮತ್ತೆ ಅಲ್ಲಿ ಮೇಲ್ಗಡೆ ನೇತ್ರಾವತಿ ಡ್ಯಾಮ್ ಹತ್ರ ಅಲ್ಲಿ ಹಾರಿದ್ದಿದೆ. ನಾನು ಅಲ್ಲಿ ಒಮ್ಮೆ ನೇತ್ರಾವತಿಯಲ್ಲಿ ಇರುವಾಗ ಒಂದು ಹುಡುಗ ಮತ್ತು ಹುಡುಗಿ ಇಬ್ರು ಒಟ್ಟಿಗೆ ವೇಲಲ್ಲಿ ಹೊಟ್ಟೆಗೆ ಕಟ್ಟಿಕೊಂಡು ಮೇಲ್ಗಡೆ ಹಾರಿದ್ದಾರೆ. ಹಾರಿ ಮತ್ತೆ ನಾವೆಲ್ಲ ಸೇರಿ ಎಲ್ಲ ಎಳ್ದಾಕಿ ಮತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸಿದ್ದೇವೆ ನಾವು. ಅಂಥದ್ದೆಲ್ಲ ಅನೇಕ ಇದೆ ಇಲ್ಲಿ. ನಿಮ್ಮ ಮನೆ ಇರುವಂತದ್ದು ಈ ಒಂದು ನದಿಯ ಸಮೀಪವೇ ನಿಮ್ಮ ಮನೆ ಇರುವಂತದ್ದು, ಹೀಗಾಗಿ ಬರ್ತಾ ಇರುವಂತ ಸಂದರ್ಭದಲ್ಲಿ ನೀವೇನಾದ್ರೂ ಅವ್ರನ್ನ ರಕ್ಷಣೆಗೆ ಪ್ರಯತ್ನ ಪಟ್ಟದ್ದು ಅಂತದ್ದೇನಾದ್ರೂ ಘಟನೆ ಇದೆಯಾ? ನಮ್ಗೆ ನಾವು ರಕ್ಷಣೆ ಮಾಡಿದ್ದಿದೆ. ಕೆಲವೆಲ್ಲ ಕಾಲ್ಜಾರಿ ಎಲ್ಲ ಬಿದ್ರೆ ಬಂದು ಅಲ್ಲಿ ಎಲ್ಲಿಯಾದ್ರೂ ಸಿಕ್ಕಾಕೊಳ್ತಾರೆ ಕೆಲವರೊಮ್ಮೆ ಬಂದು. ಮತ್ತೆ ನಾವು ಇಲ್ಲಿಂದ ಹಗ್ಗ ಎಲ್ಲ ಕೊಂಡೋಗಿ ಅವರನ್ನು ರಕ್ಷಣೆ ಮಾಡಿದ್ದು ಕೆಲವು ನಿದರ್ಶನಗಳಿದ್ದಾವೆ. ಮತ್ತೆ ಒಮ್ಮೆ ಇಲ್ಲಿ ಸೇತುವೆಯಿಂದಲೇ ಒಬ್ರು ಹಾರಿ ನಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳ ಹತ್ರ ಗಲಾಟೆಯಾಗಿ ಬಂದಿದ್ದಾರೆ, ರಾಜು ಅಂತ ಏನೋ ಹೆಸರು ಹೇಳಿದ್ರು. ಅದು ಹಾರಿದ್ದು ರಾತ್ರಿ ಹೊತ್ತಿಗೆ ಹಾರಿದ್ದು. ಅದು ಕಾಲಿಗೆ ಸ್ವಲ್ಪ ನೀರಿತ್ತು, ಅವ್ರಿಗೆ ಗೊತ್ತಾಗ್ಲಿಲ್ಲ, ಮೇಲಿಂದ ರಾತ್ರಿ ಅಲ್ವಾ, ಹಾಗೆ ಕಾಲಿಗೆ ಪೆಟ್ಟಾಗಿದೆ. ಮತ್ತೆ ಬೊಬ್ಬೆ ಕೇಳ್ತಿತ್ತು. ಮತ್ತೆ ನಾವೆಲ್ಲ ಹೋಗಿ ನೋಡ್ಬೇಕಾದ್ರೆ ಪೆಟ್ಟಾಗಿತ್ತು, ಬೊಬ್ಬೆ ಆಗ್ತಾ ಇದ್ರು. ಮತ್ತೆ ನಾವೆಲ್ಲ ಎತ್ತಿಕೊಂಡು ಬಂದು 108 ಹಾಕಿ ಕಳಿಸಿದ್ದೇವೆ. ಹಾಗೆ ಅಂಥದ್ದು ಅನೇಕ ಇದೆ. ಮತ್ತೆ ಇಲ್ಲಿ ಕೊಳ್ತ ಶವಗಳು ಇರ್ತದೆ, ಇಲ್ಲ ಅಂತ ಏನಿಲ್ಲ. ನದಿಯಲ್ಲಿ ತಿಳ್ಕೊಂಡು ಬಂದು ಸೈಡಿಗೆ ಹಾಗೂ ಇದೆ. ಮತ್ತೆ ಕೆಲವೆಲ್ಲ ಇಲ್ಲಿ ಹೋಗಿ ಸೈಡಲ್ಲಿ ಎಲ್ಲ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಹ್ಯಾಂಗಿಂಗ್ ಮಾಡ್ಕೊಳ್ಳುವಂಥದ್ದು, ವಿಷ ಸೇವನೆ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಅಂತಿದೆ. ಮತ್ತೆ ಕೆಲವರೆಲ್ಲ ಕರ್ಕೊಂಡು ಬಂದು ಇಲ್ಲಿ ಕೊಲೆ ಮಾಡಿ ಹೋಗುವಂಥದ್ದು ಇದೆ. ಕೆಲವೊಮ್ಮೆ ಸಿಕ್ಕಿಬಿದ್ದದ್ದು ಇದೆ. ಕೆಲವರು ಇಲ್ಲಿ ಬಂದು ಹುಡುಗಿಯರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಕಲ್ಲು ಹೊತ್ತಾಕಿ ಎಲ್ಲ ಕೊಂದು ಹೋಗ್ಬೇಕಾದ್ರೆ ಇಲ್ಲಿ ಕೆಲವರೆಲ್ಲ ಅಬ್ಸರ್ವ್ ಮಾಡ್ತಾರೆ. 2-3 ಜನ ಹೋಗುದು, ಎಷ್ಟು ಜನ ವಾಪಸ್ ಬರುವಾಗ ಒಬ್ಬೊಬ್ಬ ಇದ್ರೆ ಅಬ್ಸರ್ವ್ ಮಾಡಿ ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಹಾಗೆ ಕಂಪ್ಲೇಂಟ್ ಮಾಡಿ ಹಿಡಿದು ಪೊಲೀಸರಿಗೆ ಕೊಟ್ಟಂತ ಘಟನೆಗಳು ಇದ್ದಾವೆ. ಇಲ್ಲಿ 8ನೇ ಪಾಯಿಂಟ್ ಇರುವಂತದ್ದು ನಿಮ್ಮ ಮನೆಯ ಪೂರ್ತಿ ಅಪೋಸಿಟ್ ಆಗಿ ಇರುವಂತದ್ದು. ಅಲ್ಲಿ ಆ ರೀತಿಯಾಗಿ ಹೂಳ್ತಾ ಇದ್ರ ನಿಮ್ಗೆ ಗೊತ್ತಿರುವಂತೆ? ಈಗ ಸದ್ಯಕ್ಕೆಲ್ಲ ಒಂದು 25-30 ವರ್ಷದ ಹಿಂದೆ ಹೂತದ್ದು ಇರಬಹುದು. ಈಗ ಸದ್ಯಕ್ಕೆಲ್ಲ ಈಗ ಹೂಳುದಿಲ್ಲ ಇಲ್ಲಿ. ಈಗ ಮೊದಲು ನಾವು ಚಿಕ್ಕದಿರುವಾಗೆಲ್ಲ ನೋಡಿದ್ದೇವೆ, ಇಲ್ಲಿ ಬಂದು ಪೊಲೀಸರೆಲ್ಲ ಇಲ್ಲಿಗೆ ಬರ್ತಿದ್ರು. ಮತ್ತೆ ಡಾಕ್ಟರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಹೂತಾಕ್ತಿದ್ರು. ಮೊದಲೆಲ್ಲ ಹಾಗೆ ಆಗ್ತಿತ್ತು. ಈಗ ಮೊನ್ನೆ ಇತ್ತೀಚೆಗೆ ಒಂದು ಹೆಣ ಇತ್ತು, ಅಲ್ಲಿ ಕೊಳ್ತು ವಾಸನೆ ಬರ್ತಿತ್ತು. ಪೊಲೀಸರಿಗೆ ಹೇಳಿದೆ, ಬರ್ತಾರೆ, ಹಿಡ್ಕೊಂಡು ಹೋಗ್ತಾರೆ. ಮೊನ್ನೆ ಒಂದು ವಾರದ ಹಿಂದೆ ಒಂದು ಹೆಣ ಇತ್ತು, ಒಂದು 10 ದಿನ ಹೆಣ ಆಯ್ತಾ. ಒಬ್ರು ಕೊಪ್ಪಳದವರು ಮಾಸ್ಟರ್ ಅಂತ ಸುಸೈಡ್ ಮಾಡ್ಕೊಂಡದ್ದು. ಹಾಗೆ ಅಡ್ರೆಸ್ ಸಿಕ್ಕಿದ್ರೆ ಅವರ ಅಡ್ರೆಸ್ ಹುಡುಕಿ ಅವರಿಗೆ ಕಳಿಸಿ ಕೊಡ್ತಾರೆ. ಹಾಗೆ ಕೆಲವರು ಅಡ್ರೆಸ್ ಏನಿರುವುದಿಲ್ಲ, ಬರೇ ಹಾಕಿಕೊಂಡ ಬಟ್ಟೆ ಮಾತ್ರ ಇರ್ತದೆ, ಏನಿರುವುದಿಲ್ಲ ಅದರಲ್ಲಿ. ಅಂತ ಸಂದರ್ಭದಲ್ಲಿ ಅವರನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಆದ್ರೂ ನ್ಯೂಸ್ ಅಲ್ಲಿ ಅದರಲ್ಲಿ ಪೇಪರಲ್ಲೆಲ್ಲ ಹಾಕ್ತಾರೆ. ಮತ್ತೆ ಇಲ್ಲಿ ದಫನ ಮೊದಲು ಮಾಡ್ತಿದ್ರು. ಸರಿ, ಇದು ನೇತ್ರಾವತಿ ನದಿ ಸಮೀಪದಲ್ಲಿ ಮನೆ ಇರುವಂತ ಅಂದ್ರೆ ವಾಸಿಸ್ತಾ ಇರುವಂತ ಅವಿನಾಶ್ ಅವರ ಮತ್ತು ಅವರು ಹೇಳುವ ಪ್ರಕಾರ ಅಲ್ಲಿ ಯಾವುದೇ ರೀತಿಯಾಗಿ ಕೊಂದು ತಂದು ಹಾಕಿರುವುದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅಂದ್ರೆ ಆಕಸ್ಮಿಕವಾಗಿ ನದಿಗೆ ಬಿದ್ದದ್ದಾಗಿರ್ಬೋದು, ಜೊತೆಗೆ ಕೆಲವರು ಬಂದು ಆತ್ಮಹತ್ಯೆ ಮಾಡಿಕೊಳ್ತಾರೆ, ಅವರನ್ನು ಈ ರೀತಿಯಾಗಿ ಹೂಳಾಗಿತ್ತು ಅನ್ನುವಂತ